ಫ್ಲಾಶ್ ಬ್ಯಾಕ್. ನಾಳೆ ಎಲ್ಲ ಫುಲ್ ರಶ್ಶು. ಸಮಯ 9 ಗಂಟೆ ಆಗಿರ್ಬೇಕು. ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿರೋಲ್ಲ ಹಿಂದೆ, ಇವರೆಲ್ಲರ ಜೊತೆ ಸುಮ್ಮನೆ ಅಡ್ಡಾಡ್ಕೊಂಡು ಬಂದಿದ್ದೆ. ಇವ್ ನೋಡಿ ಕ್ಯಾಮ್ರಾ ಅದೇ ಚೆನ್ನಾಗಿದೆ ಗುರು. ಒಳ್ಳೆ ಕಾಲೇಜ್ ಬಗ್ಗೆ ಒಳ್ಳೆ ಕಾಲೇಜು. ನಾನು ಡಿಸೈನ್ ಬ್ಲಾಕಲ್ಲಿದ್ದೀನಿ. ನಾಳೆ ಏನಾದರೂ ಇಲ್ಲಿ ಬಂದರೆ ಮಾತ್ರ ಕಾಲಿಡಕ್ಕೂ ಜಾಗ ಇರೋಂಗಿಲ್ಲ, ಅಷ್ಟು ರಶ್ ಆಗಿರುತ್ತೆ ಅಂತ ಊಹೆ ಮಾಡ್ಕೊತೀನಿ. ಮತ್ತೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳೋಕ್ಕೋಗ್ಬಿಡಿ, ನಾನು ಇದೇ ಫಸ್ಟ್ ಬಂದಿರೋದು. ಇವನಲ್ಲ ಬ್ರೋ, ಯಾವ ಊರಿನಿದೆ? ಹೈದ್ರಾಬಾದ್. ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಇದು ಈಗೆಲ್ಲ ಮಾಡಿದವ್ರೆ. ಗಣೇಶ ಚತುರ್ಥಿ, ಇದು ಫುಟ್ಬಾಲ್ ಗ್ರೌಂಡ್ ಇದೆಲ್ಲ. ಫುಟ್ಬಾಲ್ ಮಳೆ ಬಂದೆಲ್ಲ ರಜ್ಜಾಗಿ ಹೋಗ್ಬಿಟ್ಟೈತೆ. ಕಾಲೆಲ್ಲ ಜಾರ್ತೈತೆ. ನಾಳೆ ಇಲ್ಲೆಲ್ಲ ಜನಗಳು ನಿಂತ್ಕೊಂಡ್ರೆ ಮತ್ತೆ ಲೈಟಿಂಗ್ ಎಲ್ಲ ಕಿತ್ತಾಕೊಂಡು ಹೋಗೋದೆ. ಮತ್ತೆ ಸೆಪ್ಟೆಂಬರ್ 6ನೇ ತಾರೀಕು ಡೆಕೋರೇಷನ್ ಈ ಪರಿ ಎಲ್ಲ ರೆಡಿ ಆಗ್ತಾಯಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರವಣ್ ವೈಬ್ಸ್. ಟೈಮು 8:22, ಸೆಪ್ಟೆಂಬರ್ 7, 2024 ಡೇಟು. ಗಣೇಶನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಗೇಟ್ ಹತ್ರ ಹೋಗ್ತಾ ಇದ್ವಿ. ನೋಡೋಣ. ಇವಾಗ ನಾವು ಫುಡ್ ಕೋರ್ಟ್ ಹತ್ರ ಇದೆ, ಮೇನ್ ಫುಡ್ ಕೋರ್ಟು. ಇನ್ನು ಬೆಳಗ್ಗೆ 8:30 ಆಗಿತ್ತಲ್ಲ, ಇನ್ನೂ ಅಷ್ಟು ಓಪನ್ ಏನು ಮಾಡಿಲ್ಲ. ನೋಡ್ತಿರ್ಬೋದು ನೀವು, ಖಾಲಿ ಇದೆಯಲ್ಲ. ಗಣೇಶ ಯಾವಾಗ ಎಂಟ್ರೀಸು ಅಂತಾರೋ ಏನು ಗೊತ್ತಿಲ್ಲ. ನಾವಂತರ ವೆಯ್ಟಿಂಗ್ ಫುಲ್ಲು. ಇವನು ಡಿಸೈನರ್, ಡಿಸೈನಿಂಗ್ ಏನದು ಏನು ಪ್ರಾಡಕ್ಟ್ ಡಿಸೈನಿಂಗ್ ಮಾಡಿದೆ. ನಾನು AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ನಾವು ಗಣೇಶನ ವೆಲ್ಕಮ್ಗೋಸ್ಕರ ಏನೇನು ಕಾಯ್ಕೊಂಡ ಇದ್ವಿ. ಇಲ್ಲಿ ನಮ್ಮ ನವಿಲ್ ಐತೆ, ಸ್ವಲ್ಪ ಹಂಗೆ ಮೀಟ್ ಮಾಡಿಸ್ತೀನಿ ಬನ್ನಿ. ಹೇಗೆ ಏನೇನು ಡೆಕೋರೇಟ್ ಮಾಡೋರೆಲ್ಲ ನೋಡ್ಕೊಂಬರೋಣ ಬನ್ನಿ. ಏನು ಗುರು ಇದು, ಇಷ್ಟಕ್ಕೊಂದು ಜನ ಕೂಡ್ಕೊಂಬಿಟ್ಟವ್ರೆ ಇಲ್ಲಿ. ವಾಲಂಟಿಯರ್ಸ್ ಅಂತ ಅನ್ಕೊತೀನಿ. ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಗುರು ಗಣೇಶನ ಸಲುವಾಗಿ. ನಾನು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವೇನೋ ಬೆಳಗ್ಗೆನೇ ಬಂದುಬಿಟ್ಟಿರುತ್ತೆ, ನಾವೇ ಲೇಟಾಗಿ ಅಂತ ಓದಿ ನೋಡ್ತಾ ಇದ್ವಿ. ಗೇಟ್ ಎಲ್ಲ ಕೇಳಿದೆ. ಸೀನಿಯರ್ಸ್ ಎಲ್ಲ ಏನಂದರು, ನಿನ್ನೆ ನೈಟೇ ಬರುತ್ತೆ ಅಂತಂದರು. ಮತ್ತು ಇವತ್ತೇನಂದರು, ಬೆಳಗ್ಗೆ 8 ಗಂಟೆ ಹೋದರೆ ಚೆನ್ನಾಗಿರುತ್ತೆ ಅಂತಂದರು. ಹೋಗಿ ನೋಡ್ತಾ 8:30 ನೋಡಿದ್ರು ಗಣಪ ಇನ್ನೂ ಬಂದಿಲ್ಲ. ನಾನೇನೋ ಟ್ರಾಫಿಕ್ ಅಂದ್ಕೊಂಡಿದ್ದೆ. ಇಲ್ಲ, ಗಣಪ ಬರೋದೇ ಸಾಯಂಕಾಲ ಅಂತ. ನಾವು ನೋಡಿದ್ರೆ ಇಲ್ಲಿ ಬಂದು ಕಾಯ್ಕೊಂಡ ಇದ್ವಿ. ಇವ್ರು ನೋಡಿದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾವ್ರೆ ಇಲ್ಲ ನನ್ನ ಮುಂದೆ. ನೋಡಿ ಇಲ್ಲಿ ಡೋಲ್ ದಾಶ ಅಂತ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ಇವತ್ತಿದ್ದು. ನನಗೆ ಡೌಟ್ ಬಂತು, ಏನಪ್ಪ ಇವತ್ತೆಲ್ಲ ಇವೆಂಟ್ ಇಟ್ಕೊಂಡು ಈಗಿನೂ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂತ. ನೋಡೋಣ ಸಾಯಂಕಾಲ ಅಂತೆ. ಹಾಸ್ಟ್ಲಿಗೆ ಹೋಗೋಣ. ಹಾಸ್ಟ್ಲಿಗೆ ಹೋಗ್ತೀವಿ. ಆರಾಮ 11:30ಗೆ ಊಟ ಸ್ಟಾರ್ಟ್ ಆಗುತ್ತೆ. ಬಿಸ್ಟಾಗಿ ಊಟ ಮಾಡಿ ಒಂದು ತಾಸು ಮಲ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡ್ಕೊಂಡ್ಮೇಲೆ ಗಣಪನ ತಗ ಬರ್ತೀವಿ ಅಂತ. ಜಸ್ಟ್ ಈಗ ಹಂಗೆ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ವಿ. ಜಿಂಬಾಬ್ವೆಯಿಂದ ಒಬ್ಬ ಅಣ್ಣ ಸಿಕ್ಕಿದ್ದ, 4th ಇಯರ್ ಅಂತೆ. ಏನೋ ಹಾಕಿದೆ, ಒಂದು ಜಲಕ್ ಬಿಟ್ಟಿದ್ದಾನೆ ನೋಡಿ. Hello guys, how are you? This is your boy Marshall. I'm from Zimbabwe. I'm studying aeronautical engineering in Paris University. And unfortunately I'll be leaving India very soon. So see you guys. 2000 years later. ಟೈಮು 1:30 ಆಗ್ತಾ ಇದೆ. 2:30ಗೆ ಗಣೇಶ ಆಗಮನ ಅಂತ ಹೇಳಿದರು. 1:30 ಮುಂಚೆನೇ ಹೋಗ್ತಾ ಇದ್ವಿ. ಇವ ನಮ್ಮ ಫ್ರೆಂಡ್ಸು, ಅದೇ ನಮ್ಮ ಕರ್ನಾಟಕ ಫ್ರೆಂಡ್ ಅವನು ಅಲ್ಲಿದ್ದಾನಲ್ಲ, ಅವನು ಕರ್ನಾಟಕ ಫ್ರೆಂಡು. ಅವನ ಫ್ರೆಂಡ್ಸು ಇವರಿಬ್ಬರು ಆಂಧ್ರ ಪ್ರದೇಶದಿಂದ. ಹೈದ್ರಾಬಾದ್. ಏನಂದೆ ಇನ್ನೊಂದ್ಸಲ ಹೇಳು. ಹೈದ್ರಾಬಾದ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಾಸ್ಪಿಟ್ಲಿಗೆ ಓಕೆ, ನೋಡೋಣ ಬನ್ನಿ ಮುಂದಕ್ಕೆ ಏನಾಗುತ್ತೆ ಅಂತ. ಮುಂಚೆನೇ ಬಂದಿದ್ದೀನಿ. ಅಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿಕೊಂಡು ಎಲ್ಲ ಡ್ರೆಸ್ಸಿಂಗ್ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು
ಡೋಲ್ ಲಾಲ್ಸ ಏನಾರ ಫುಲ್ ಪ್ರೋಗ್ರಾಮ್ಸ್ ತುಂಬ ಜಾಸ್ತಿನೇ ಅವೆ. ಫುಲ್ ಇವತ್ತು ಎಂಜಾಯ್ಮೆಂಟೇ. ಲೇಟ್ ಆಗಬಾರ್ದಂತ ಇವತ್ತು ಸ್ವಲ್ಪ ಜಲ್ದಿ ಬಂದಿದ್ವಿ. ನಾವು 2 ಗಂಟೆನೇ ಬಂದಿದ್ವಿ. ನಿನ್ನೆ ರಾತ್ರಿ ಬಂದಿದ್ವಲ್ಲ, ಲೈಟ್ ಎಲ್ಲ ಕೆಳಗಡೆ ಎಳೆ ಬಿಟ್ಟಿದ್ರು. ಇಲ್ಲಿ ನೋಡಿದರೆ ನಾನು ನಿನ್ನೆ ಅಂದೆ ತುಳಿದಾಡಿದ್ರೆ ಎಲ್ಲ ಹೆಂಗೆ ಅಂತ. ಇಲ್ಲಿ ನೋಡಿದ್ರೆ ಲೈಟ್ಸ್ನ ದಾರ ಟೈಪ್ ಕಟ್ಟಿದ್ದಾರೆ. ನಾನೇನೋ ಹೀಗೆ ಬಿಟ್ಬಿಟ್ಟಿದ್ರೆ ಅಂದ್ಕೊಂಡಿದ್ದೆ ಡೆಕೋರೇಷನ್ನು, ಅದ್ರ ಮೇಲೆ ಕಟ್ಟಿದ್ದಾರೆ. ಈಗೆಲ್ಲ ಇದೆ ನೋಡಿ ಡೆಕೋರೇಷನ್ ಎಲ್ಲ. ಕೋಆರ್ಡಿನೇಟರ್ಸ್ ಎಲ್ಲರೂ ಇವರು. ಅಕಸ್ಮಾತ್ ಏನಾದರೂ ಫೈಟಿಂಗ್ ಜಗಳ ಏನಾರು ಆದರೆ ಇವರೇ ಎಲ್ಲರೂ ನೋಡ್ಕೊಳ್ಳೋದು. ನೋಡ್ಗರು, ಇವನು ಕರ್ನಾಟಕದಿಂದ ಬೆಳಗಾವಿ. ಇವನು ನನ್ನ ಕರೆದ, ಬಾಗರು ಹೋಗೋಣ ಚೆನ್ನಾಗಿರುತ್ತೆ ಅಂತ. ಈಗ ನೋಡು, ಚೆನ್ನಾಗಿದೆ ಬರ್ತಿದೆ, ಅಟೆಂಡೆನ್ಸ್ ಸಿಗುತ್ತೆ ಅಂತ. ಪಾಪ ಅಟೆಂಡೆನ್ಸು ಸಿಗುತ್ತೆ, ಎಲ್ಲಾನು ಸಿಗುತ್ತೆ, ಮಜಾನು ಬರುತ್ತೆ. ಇದೆಲ್ಲ ಬೇಕಾಗ್ರು ನಮಗೆ. ಬೇಕಾ ಬಂದಿದ್ವಿ, ಗೇಟ್ ಹತ್ರ ಬಂದಿದ್ವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಗಣೇಶ ಇನ್ನೂ ಬಂದಿಲ್ಲ. ಬರ್ತಾನೆ ನೋಡೋಣ. ಟ್ರಾಫಿಕಲ್ಲಿ ಸಿಕ್ಕೊಂಡಿರಬೇಕು. ಸೆಕ್ಯೂರಿಟಿ ಅಂತೂ ಫುಲ್ ಟೈಟು ನೋಡ್ಬೋದು. ತುಂಬ ರಶ್ ಇದೆ ಗುರು. ಇಲ್ಲಿ ನಿಲ್ತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ಫುಲ್ ರಶ್ ಆಗುತ್ತೆ. ತುಂಬ ಬಿಸಿಲೂ ಐತೆ. गणपति बाप्पा मंगल मूर्ति जय सिया राम, जय श्री महाकाल, गणपति बाप्पा मंगल मूर्ति. ತಂದಿದ್ರು, ಇನ್ನೂ ಬಂದಿಲ್ಲ. 4:15 ಆಗ್ತಾ ಇದೆ. ಈಗ ಜಸ್ಟ್ ಏನೋ ಬಂತಾ ಇದೆ ಅಂತ ಮೆಸೇಜ್ ಬಂತು. ನೋಡೋಣ ಏನಾಗುತ್ತೆ ಅಂತ.
ಇವರೆಲ್ಲರೂ ಅವಾಗಿಂದ ನಿಂತ್ಕೊಂಡಾರೆ, ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ. ಈ ಟೈಮ್ ಹೇಗಾದರೂ ಯೂಟಿಲೈಸ್ ಮಾಡಬೇಕಂದ್ರೆ ಇವರೆಲ್ಲರಿಗೂ ಒಂದೊಂದು ಡೈಲಾಗ್ ಕೇಳಬೇಕು. ಕೇಳೋಣ ಬನ್ನಿ, ನೋಡೋಣ ಏನಂತಾರೆ ಅಂತ. गणपति बाप्पा मंगल मूर्ति, गणपति बाप्पा मंगल मूर्ति। एक डायलॉग तो बनाओ भाई, डायलॉग बोल भाई। हर हर महादेव। बम बम बोलो। अभी एक और एक्शन करो। जय श्री राम, जय श्री राम। कुछ एक्शन तो कर लो यार। छत्रपति शिवाजी महाराज की जय। छत्रपति शिवाजी महाराज की जय। पार्वती पते हर हर महादेव। चलो डन। कोई भी नहीं है भाई। ಎಂತ ಚಂದ ಬಕ್ರಾಗಳು ಆಗಿ ಇವ್ರು ಗುರು. ನಾವು ಆಗ್ತಾ ಇಲ್ಲ ಗುರು, ಆಗ್ತಾ ಇಲ್ಲ. ನಮ್ಮ ಕೈಲಂದ್ರೂ ಕಾಯಕ್ಕೆ ಆಗ್ತಾ ಇಲ್ಲ. 2:30 ಅಂದು 5:30 ಆಗಿದೆ, ಇನ್ನೂ ಬಂದಿಲ್ಲ. ನನಗಂತೂ ನೋಡಬೇಕು, ನನಗಂತೂ ಕಾಯಕ್ಕೆ ಆಗ್ತಾ ಇಲ್ಲ. ಹಂಗೆ ಇವರು ನಮ್ಮ ಫ್ರೆಂಡ್ ಆದರು. ಕಾಣಿಸೋಬ ಇದು ಭೋಪಾಲ್ ಅಂತ ನಮ್ಮ ವಿಭು ಅಂತೆ. ಕಾದಂತೂ ನಮಗೂ ಅಷ್ಟೇ ಅಲ್ಲ, ಎಲ್ರಿಗೂ ಸಾಕಾಗಿ ಹೋಗಿದೆ. ಕ್ಯಾರೆಕ್ಟರ್ಸು ಏನೇನೋ ಹಾಕೊಂಡ್ಬಂದಿದ್ರು. ಕೋಆರ್ಡಿನೇಟರ್ ಅಂತ ನಮ್ಗಿಂತ ಫಸ್ಟೇ ಕುಂತ್ಕೊಂಡ್ಬಿಟ್ಟಾರೆ, ಅದು ತೋರಿಸಿ ನೋಡಬೇಕಾದ್ರೆ. ಇವರು ಕ್ಯಾರೆಕ್ಟರ್ಸ್ ಎಲ್ಲರೂ, ಅವರೆಲ್ಲ ಕೋಆರ್ಡಿನೇಟರ್ಸು. ಎಲ್ಲರಿಗೂ ಎನರ್ಜಿ ಆಫ್ ಆಗಿದೆ ಗುರು ಆಗಲೇ. ನೋಡೋಣ ನೆಕ್ಸ್ಟ್ ಏನಾಗುತ್ತಂತ. ಟೈಮು ಒಂದು 5:30 ಆಗ್ತಾ ಇದೆ. 2:30 ಅಂದಿದ್ರು, 5:30 ಆಗ್ತಾ ಇದೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿದೆ, ಬಂದರು ಅಂತಂದರು. ಎಲ್ಲ ರೆಡಿ ಆಗ್ಯಾರೆ. ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಸಾಕಿನ್ನ ಗಣಪತಿ ನೋಡ್ಬೋದು ನೀವು ಹೇಗೆಲ್ಲ ರೆಡಿ ಆಗ್ಯಾರ ಅಂತ ತೋರಿಸ್ತೀನಿ.
ಮುಂದಕ್ಕೆ ಹೋಗಿ ಸಿಗ್ಬೇಕಲ್ಲ ವಿಡಿಯೋ, ಅದಕ್ಕೋಸ್ಕರ ಒಂದು ಮೇಲಿಂದ ಶಾರ್ಟ್ ತೊಗೋಬೇಕಂತ ನಾನು ನಮ್ಮ ಸೀನಿಯರ್ ಹೇಳ್ಬೇಕಂದ್ರೆ ಫ್ರೆಂಡು ವೈಭು ಕ್ಯಾಂಟೀನ್ಗೆ ಬಂದಿದ್ವಿ.
ಇವೆಂಟ್ ಎಲ್ಲ ನೋಡ್ತಾ ಇದ್ವಿ. ಇನ್ನು ಗಣಪ ಮೂರ್ತಿ ಏನಿದೆಯಲ್ಲ ಅದು ಗೇಟಿಂದ ಪ್ಯೂ ಸರ್ಕಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಮತ್ತು ಫುಟ್ಬಾಲ್ ಗ್ರೌಂಡಿಗೆ ಹೋಗಬೇಕದು. ಅಷ್ಟರಲ್ಲಿ ನಾವೆಲ್ಲ ನೋಡಿದ್ವಲ್ಲ ಇವೆಂಟು, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಇವನು ನಮ್ಮ ಸೀನಿಯರು ವೈಭು ಹೇಳಿದ್ದಲ್ಲ, ಇವನು ಹಾಸ್ಟೆಲ್ಗೆ ಹೋಗ್ತಾ ಇದ್ವಿ ಈಗ. ಹೋಗಿ ನಾನು ಸ್ವಲ್ಪ ವೀಡಿಯೋಸ್ ಏನಿದ್ದಲ್ಲ ಇವ್ನು ಸ್ವಲ್ಪ ಸೆಂಡ್ ಮಾಡಿ ಆಮೇಲೆ ಡೈರೆಕ್ಟ್ ನಮ್ಮ ಗಣಪ ತಣ್ಣಗಾಗಿ ಕೂಲಾಗಿ ಸ್ವಲ್ಪ ಎಲ್ಲ ಬೇಡಿಕೆನ ಇರೋದ್ಮೇಲೆ ನೈಟು ನೋಡೋಣ. ಈಗಂತೂ ಒಂದು 7 o'clock ಆಗಿರ್ಬೇಕು, ಇನ್ನೂ ಜಾಸ್ತಿನೇ ಆಗಿರ್ಬೇಕು. ಆಮೇಲೆ ಈಗ ನಾವು ಇವನು ಹಾಸ್ಟೆಲಲ್ಲಿ ಹೋಗಿ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಬಂದ್ವಿ. ನೆಕ್ಸ್ಟು ಡೈರೆಕ್ಟ್ ಗಣಪ ಎಲ್ಲ ಒಂದು ರೌಂಡ್ ಹಾಕ್ತು, ಒಂದು ತೋರಿಸಿದ್ದೀನಲ್ಲ, ರೌಂಡ್ ಹಾಕಿ ಫುಟ್ಬಾಲ್ ಗ್ರೌಂಡಿಗೆ ಹೋಗ್ತಾ ಇದೆ ಈಗ. ಜಸ್ಟು ಗಣಪ ಇನ್ನೂ ಹೋಗ್ತಾ ಇದ್ದಾನೆ. ಅಷ್ಟು ರಶ್ಶಿಂದ ಹೋಗೋದಕ್ಕೆ ಇಲ್ಲಿಂದ ಹಿಂದಿಂದ ಡೈರೆಕ್ಟ್ ಫುಟ್ಬಾಲ್ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಹೋಗಿ ತೋರಿಸ್ತೀನಿ ನೋಡಿ ಡೆಕೋರೇಷನ್ ಎಲ್ಲ ಹೇಗಾಗಿರ್ಬೋದು ಅಂತ. ಓಕೆ ಗಾಯ್ಸ್, ಒಂದೆರಡು ಕ್ಲಿಪ್ ಏನೋ ತೊಗೊಂಡಿದ್ದೆ, ಸ್ವಲ್ಪ ಸರಿ ಬಂದಿದ್ದಿಲ್ಲ ಗೊತ್ತಿಲ್ಲ. ಇವತ್ತಿನ ಗುಡ್ ಬಾಯ್. ಆಮೇಲೆ ವಿಡಿಯೋ ಇಷ್ಟ ಆದರೆ ಅವು 2 ಆ್ಯಂಗಲಿಂದ ಮಾಡಿದ್ದೀನಿ. ಒಂದು ಕೆಳಗಿಳಿದು, ಇನ್ನೊಂದು ಮೇಲಿಂದ, ಇನ್ನೊಂದು ವೈಡ್ ಆ್ಯಂಗಲು ಮತ್ತು ಸ್ವಲ್ಪ ಝೂಮ್ ಇನ್ ಮಾಡಿ. ಯಾವುದು ಚೆನ್ನಾಗಿ ಅನಿಸಿದೆ ಅದನ್ನು ಕಮೆಂಟ್ ಮಾಡಿ ಅಷ್ಟೇ. ಅಂದರೆ ಓಕೆ, ಸ್ಥಾಪನೆ ಅಂದರೆ ಇವತ್ತು ಆಗುತ್ತೆ, ಆದರೆ ನಮ್ಗೆ ಅಲೋಡಿಲ್ಲ, ಗ್ರೌಂಡ್ ಎಲ್ಲ ವೆಟ್ಟಿದೆ ಅಂತ. ಸೊ ನಾಳೆ ಮಾಡ್ತೀನಿ ಅಂತ ಇವತ್ತಿಗೆ ಇಷ್ಟೇ. ಬಾಯ್. ಊಟ ಮಾಡ್ಕೊಳ್ಳಿ. The next day. ಹಾಯ್ ಗಾಯ್ಸ್, ಗಣೇಶ ನಿನ್ನೆ ಎಲ್ಲ ಅಲ್ಲಿ ಸ್ಥಾಪನೆ ಮಾಡಿದ್ರಲ್ಲ, ಆಗ ನೋಡೋಕೆ ಬಿಟ್ಟಿಲ್ಲ ಅಲ್ಲ, ಅದಕ್ಕೆ ಈಗ ಗಣೇಶ ಹೇಗೆ ಸ್ಥಾಪನೆ ಮಾಡಿದರೆ, ಎಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ, ಫೈನಲ್ ಟಚ್ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ.
नहीं